ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಒಂದ್ ಕಡೆ RSS ಡಾಕ್ಯುಮೆಂಟ್ಸ್ಗಳನ್ನ ತೋರಿಸ್ಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಸವಾಲ್ ಹಾಕಿದ್ದಾರೆ. ಮತ್ತೊಂದ್ ಕಡೆ ನಾವು ಕಾಗದ ತೋರಿಸೋದಿಲ್ಲ ಅಂತ NRC, CAA, SIRಗೆ ವಿರೋಧ ಮಾಡ್ತಾರೆ. ಅಂದ್ರೆ ತಮ್ಮ ವಿರೋಧಿಗಳಿಗೆ ದಾಖಲೆ ಕೇಳೋದು ಸರಿ, ಆದ್ರೆ ದೇಶದ ನಾಗರಿಕತ್ವ ವೆರಿಫೈ ಮಾಡೋಕೆ ದಾಖಲೆ ಕೇಳಿದ್ರೆ ಅದು ತಪ್ಪಾ? ಇದೇ ಈಗ ಬಿಗ್ಗೆಸ್ಟ್ ಕ್ವೆಶ್ಚನ್. ಯಾಕಂದ್ರೆ ಇಂಡಿಯನ್ ಪಾಸ್ಪೋರ್ಟ್ ಸಿಟಿಸನ್ಶಿಪ್ ಪ್ರೂಫ್ ಅಲ್ಲ ಅನ್ನೋದು MEA ಸ್ಟೇಟ್ಮೆಂಟ್ ಹೊರಬಂದ ತಕ್ಷಣ ದೇಶದಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಪಾಸ್ಪೋರ್ಟ್ ಪ್ರೂಫ್ ಅಲ್ಲ, ಆಧಾರ್ ಕಾರ್ಡ್ ಪ್ರೂಫ್ ಅಲ್ಲ, ವೋಟರ್ಸ್ ID ಕೂಡ ಫೈನಲ್ ಪ್ರೂಫ್ ಅಲ್ಲ ಅಂದ್ರೆ ಹಾಗಾದ್ರೆ ಭಾರತೀಯ ಅಂತ ಪ್ರೂವ್ ಮಾಡೋದು ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇವತ್ತಿನ ಕಾರ್ಯಕ್ರಮದಲ್ಲಿದೆ. ಮೊದಲಿಗೆ ಒಂದು ಮಾತನ್ನ ಹೇಳ್ತೀನಿ. ಇದು ಪಾಸ್ಪೋರ್ಟ್ ಡಿಬೇಟ್ ಮಾತ್ರ ಅಲ್ಲ, ಇದು 2029 ಒಳಗೆ ಮೋದಿ ಅಮಿತ್ ಶಾ ಸೇರಿ ಸಿಟಿಸನ್ಶಿಪ್ ಪಾಲಿಟಿಕ್ಸ್ನ ನೆಕ್ಸ್ಟ್ ಬಿಗ್ ಚಾಪ್ಟರ್ ಓಪನ್ ಮಾಡ್ತಾ ಇರುವ ಟ್ರೇಲರ್ ಆಗಿರಬಹುದು. ಹಮ್ ಕಾಗಜ್ ನಹೀ ದಿಖಾಯೆಂಗೆ ಅನ್ನೋರ ದಾಖಲೆ ಹೇಗೆ ಹೊರಗಡೆ ತೆಗಿಸ್ಬೇಕು ಅನ್ನೋದು ಅಮಿತ್ ಶಾ ಅವರಿಗೆ ಚೆನ್ನಾಗಿ ಗೊತ್ತು. MEA ಒಂದು ಸ್ಟೇಟ್ಮೆಂಟ್ ಕೊಡುತ್ತೆ, ಇಂಡಿಯನ್ ಪಾಸ್ಪೋರ್ಟ್ ಒಂದು ಟ್ರಾವೆಲ್ ಡಾಕ್ಯುಮೆಂಟ್, ಅದು ಇಂಡಿಯನ್ ಸಿಟಿಸನ್ಶಿಪ್ಗೆ ಕನ್ಕ್ಲೂಸಿವ್ ಪ್ರೂಫ್ ಅಲ್ಲ ಅಂತ. ಅದರ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಫುಲ್ ಡಿಬೇಟ್ ನಡೀತಾ ಇದೆ. ಇದ್ಯಾಕೆ ಈಗ ಬಂತು? ಬಟ್ ಕರೆಕ್ಟ್ ಆಗಿ ನೋಡೋದಾದ್ರೆ ಇದು ಯಾವ ಹೊಸ ರೂಲ್ ಕೂಡ ಅಲ್ಲ. ಮೋದಿ ಸರ್ಕಾರ ಇದನ್ನ ನಿನ್ನೆ ಅಷ್ಟೇ ಸೃಷ್ಟಿ ಮಾಡಿದ ಕಾನೂನು ಅಲ್ಲ. ಇದು 1967ರಿಂದ ಇರುವ ಲೀಗಲ್ ಪೊಸಿಷನ್. ಆದ್ರೆ ಈಗ ಇದು ಏನೋ ಕೋಟ್ಯಾಂತರ ಭಾರತೀಯರ ಸಿಟಿಸನ್ಶಿಪ್ ಮೇಲೆ ಏಕಾಏಕಿ ಕ್ವೆಶ್ಚನ್ ಮಾರ್ಕ್ ಬಿದ್ದ ಹಾಗೆ ಆಗಿದೆ. ಜನರಿಗೆ ಈಗ ಇರುವ ಒಂದೇ ಪ್ರಶ್ನೆ, ನಿಮ್ಮ ಪ್ರಕಾರ ನನ್ನ ಪಾಸ್ಪೋರ್ಟ್ ಸಿಟಿಸನ್ಶಿಪ್ ಪ್ರೂಫ್ ಅಲ್ಲ, ಆಧಾರ್ ಕಾರ್ಡ್ ಕೂಡ ಸಿಟಿಸನ್ಶಿಪ್ ಪ್ರೂಫ್ ಅಲ್ಲ, ವೋಟರ್ಸ್ ID ಕೂಡ ಸಿಟಿಸನ್ಶಿಪ್ ಪ್ರೂಫ್ ಅಲ್ಲ. ಹಾಗಾದ್ರೆ ಹೇಳಿ ಮೋದಿಜಿ, ನಾನು ಇಂಡಿಯನ್ ಅಂತ ಹೇಗೆ ಪ್ರೂವ್ ಮಾಡಬೇಕು? ಫಸ್ಟ್ ಆಫ್ ಆಲ್, ಪಾಸ್ಪೋರ್ಟ್ ಆಕ್ಟ್ 1967ರಿಂದನೇ ಇದೆ. ಅಂದ್ರೆ ಸುಮಾರು 60 ವರ್ಷ ಹಳೆಯ ಕಾನೂನು. ಈಗ ಈ ಇಶ್ಯೂವನ್ನ ಬೇಸ್ನಿಂದ ನೋಡ್ತಾ ಹೋಗೋಣ. ಮೊದಲಿಗೆ ಆಧಾರ್ ಕಾರ್ಡ್. ಇವತ್ತು ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಾ, ಅಥವಾ ಒಂದು ಹೊಸ ಸಿಮ್ ಕಾರ್ಡ್ ಬೇಕಾ, ಅಥವಾ ಗೌರ್ಮೆಂಟ್ ಸ್ಕೀಮ್ಸ್ಗಳ ಪ್ರಯೋಜನ ಪಡ್ಬೇಕಾ, KYC ಮಾಡಿಸ್ಬೇಕಾ, ಪ್ರತಿಯೊಂದಕ್ಕೂ ಆಧಾರ್ ಬೇಕೇ ಬೇಕು. ಅದಕ್ಕೆ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಆಧಾರ್ ಕಾರ್ಡ್ ಇದ್ರೆ ಸಾಕು, ಅದು ಸಿಟಿಸನ್ ಪ್ರೂಫ್ ಕೂಡ ಹೌದು ಅಂತ. ಆದ್ರೆ ಸತ್ಯ ಏನಂದ್ರೆ ಆಧಾರ್ ಕಾರ್ಡ್ ಮೇಲೆ ಕ್ಲಿಯರ್ ಆಗಿ ಬರ್ದಿದೆ, ಇದು ಐಡೆಂಟಿಟಿ ಮತ್ತು ಅಡ್ರೆಸ್ ಪ್ರೂಫ್, ಸಿಟಿಸನ್ಶಿಪ್ ಪ್ರೂಫ್ ಅಲ್ಲ. ಯಾಕಂದ್ರೆ ಆಧಾರನ್ನ ಸಿಟಿಸನ್ಶಿಪ್ ಆಧಾರದಲ್ಲಿ ಕೊಡೋದಿಲ್ಲ, ರೆಸಿಡೆನ್ಸಿ ಆಧಾರದಲ್ಲಿ ಕೊಡೋದು. ನೆಕ್ಸ್ಟ್ ವೋಟರ್ಸ್ ID ಬಗ್ಗೆ ಮಾತಾಡೋಣ. ಇಲ್ಲಿ ಜನ ಅನ್ಕೋತಾರೆ, ನಾನು ವೋಟ್ ಹಾಕ್ಬೋದು ಅಂದ್ರೆ ಅದಕ್ಕಿಂತ ದೊಡ್ಡ ಸಿಟಿಸನ್ ಪ್ರೂಫ್ ಇನ್ನೇನು ಬೇಕು ಅಂತ. ಬಟ್ ಆಕ್ಚುಲಿ ವೋಟರ್ಸ್ ID ಏನ್ ಹೇಳುತ್ತೆ ಅಂದ್ರೆ ನಿಮ್ಮ ಹೆಸರು ಎಲೆಕ್ಟ್ರಾಲ್ ನಲ್ಲಿ ಇದೆ ಅಂತ, ನಿಮ್ಗೆ ಮತದಾನ ಹಕ್ಕು ನೀಡಲಾಗಿದೆ ಅಂತ. ಹಾಗಾಗಿ ಯಾವ್ದಾದ್ರೂ ಸಿಟಿಸನ್ಶಿಪ್ ಬಗ್ಗೆ ಏನಾದ್ರೂ ಸಮಸ್ಯೆ ಬಂದ್ರೆ ಕೋರ್ಟ್ ನಲ್ಲಿ ವೋಟರ್ಸ್ ID ಒಂದನ್ನೇ ಅಂತಿಮ ಸ್ಪೆಸಿಫಿಕ್ ಲೀಗಲ್ ಪ್ರೂಫ್ ಅಂತ ಪರಿಗಣಿಸೋಕೆ ಆಗೋಲ್ಲ. ಈಗ ಸಂಪೂರ್ಣ ವಿವಾದ ಶುರುವಾಗೋಕೆ ಕಾರಣ ಆಗಿರುವ ಡಾಕ್ಯುಮೆಂಟ್ ಪಾಸ್ಪೋರ್ಟ್ಗೆ ಬರೋಣ. ಜನ ಕೇಳ್ತಾ ಇದ್ದಾರೆ, ಪಾಸ್ಪೋರ್ಟ್ ಕೂಡ ಸಿಟಿಸನ್ಶಿಪ್ ಪ್ರೂಫ್ ಅಲ್ಲ ಅಂದ್ರೆ ಪಾಸ್ಪೋರ್ಟ್ ಉಪಯೋಗ ಏನು ಅಂತ. ನೋಡಿ, ಕಾನೂನು ಪ್ರಕಾರ ಪಾಸ್ಪೋರ್ಟ್ ಮೇನ್ ಆಗಿ ಒಂದು ಟ್ರಾವೆಲ್ ಡಾಕ್ಯುಮೆಂಟ್. ಅದರ ಉದ್ದೇಶ ಏನು? ನಿಮ್ಗೆ ಬೇರೆ ದೇಶಗಳಿಗೆ ಪ್ರಯಾಣ ಮಾಡೋಕೆ ಅನುಮತಿ ನೀಡೋಕೆ. ಅಷ್ಟೇ ಅಲ್ಲ, ಇದು ವಿಶ್ವದ ಬೇರೆ ದೇಶಗಳಿಗೆ ಹೇಳೋದು ಏನು ಅಂದ್ರೆ ಭಾರತ ಸರ್ಕಾರ ಈ ವ್ಯಕ್ತಿಗೆ ಪ್ರಯಾಣಕ್ಕಾಗಿ ಈ ಡಾಕ್ಯುಮೆಂಟ್ ಅನ್ನ ಇಶ್ಯೂ ಮಾಡಿದೆ ಅಂತ. ಆದ್ರೆ ಇಲ್ಲೇ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಕೂಡ ಇದೆ. ಏನಂದ್ರೆ ಪಾಸ್ಪೋರ್ಟ್ ನಿಮ್ಮ ಸಿಟಿಸನ್ಶಿಪ್ ನ ಸೃಷ್ಟಿ ಮಾಡಿಲ್ಲ. ನಿಮ್ಮ ಸಿಟಿಸನ್ಶಿಪ್ ಆಧಾರವಾಗಿ ಇಟ್ಕೊಂಡೆ ಪಾಸ್ಪೋರ್ಟ್ ಅನ್ನ ಇಶ್ಯೂ ಮಾಡಲಾಗುತ್ತೆ. ಈವನ್ ಬಾಂಬೆ ಹೈಕೋರ್ಟ್ ಕೂಡ ಈ ಲೀಗಲ್ ಪ್ರಿನ್ಸಿಪಲ್ನ ಹಲವಾರು ವರ್ಷಗಳ ಹಿಂದೆನೆ ಸ್ಪಷ್ಟಪಡಿಸಿದೆ. 2013ರಲ್ಲಿ ಒಂದು ಪ್ರಕರಣದ ವಿಚಾರಣೆ ವೇಳೆ ಬಾಂಬೆ ಹೈಕೋರ್ಟ್ ಹೇಳಿದ್ದು ಏನಂದ್ರೆ, ಕೇವಲ ಪಾಸ್ಪೋರ್ಟ್ ಇದ್ರೆ ಸಾಕು, ಅದನ್ನೇ ಸಿಟಿಸನ್ಶಿಪ್ನ ಅಂತಿಮ ಲೀಗಲ್ ಪ್ರೂಫ್ ಅಂತ
ಪರಿಗಣಿಸೋಕೆ ಆಗಲ್ಲ. ಅಂಡ್ ಇದು ಇವಾಗಲ್ಲ, ಕಾಂಗ್ರೆಸ್ ಕಾಲದಿಂದನೇ ಇರೋದು. ಬಟ್ ಈಗ ಎಲ್ಲ ಮೋದಿಜಿ ಏನೋ ಮಾಡ್ತಾ ಇದ್ದಾರೆ ಅಂತ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಹಾಗಾದ್ರೆ ಭಾರತ ಬಿಟ್ಟು ಬೇರೆ ಯಾವ್ದಾದ್ರೂ ದೇಶ ಪಾಸ್ಪೋರ್ಟ್ ಅನ್ನ ಸಿಟಿಸನ್ಶಿಪ್ ಪ್ರೂಫ್ ಅಲ್ಲ ಅಂತ ಹೇಳೋರು ಇದ್ದಾರಾ ಅಂತ ಕೇಳಿದ್ರೆ ಹೌದು, ಇದ್ದಾರೆ. ಚೈನಾದಲ್ಲಿ ಅವರ ಫ್ಯಾಮಿಲಿ ರಿಜಿಸ್ಟರ್ ಅಂಡ್ ನ್ಯಾಷನಲ್ ಐಡೆಂಟಿಟಿ ಕಾರ್ಡ್ ಸಿಟಿಸನ್ಶಿಪ್ ಪ್ರೂಫ್, ಪಾಸ್ಪೋರ್ಟ್ ಪ್ರೂಫ್ ಅಲ್ಲ. UK ಯಲ್ಲೂ ಅಷ್ಟೇ, ಬರ್ತ್ ಸರ್ಟಿಫಿಕೇಟ್ ಅಥವಾ ಗವರ್ಮೆಂಟ್ ಸರ್ಟಿಫಿಕೇಟ್ ಅನ್ನೇ ಪ್ರೂಫ್, ಪಾಸ್ಪೋರ್ಟ್ ಪ್ರೂಫ್ ಅಲ್ಲ. ದುಬೈಯಲ್ಲೂ ಕೂಡ ಫ್ಯಾಮಿಲಿ ಬುಕ್ ಪ್ರೂಫ್, ಪಾಸ್ಪೋರ್ಟ್ ಪ್ರೂಫ್ ಅಲ್ಲ. ಆಸ್ಟ್ರೇಲಿಯಾದಲ್ಲೂ ಸಿಟಿಸನ್ಶಿಪ್ ಸರ್ಟಿಫಿಕೇಟ್ ಪ್ರೂಫ್, ಪಾಸ್ಪೋರ್ಟ್ ಪ್ರೂಫ್ ಅಲ್ಲ. ಜರ್ಮನಿ, ಜಪಾನ್, ನ್ಯೂಜಿಲೆಂಡ್ ಸೇರಿದ ಹಾಗೆ ಹಲವಾರು ಡೆವಲಪ್ಡ್ ಕಂಟ್ರೀಸ್ ಅಲ್ಲೂ ಕೂಡ ಪಾಸ್ಪೋರ್ಟ್ ಒಂದೇ ಸಿಟಿಸನ್ಶಿಪ್ ಪ್ರೂಫ್ ಅಂತ ಪರಿಗಣಿಸೋದಿಲ್ಲ. ಎಲ್ಲ ಹೋಗ್ಲಿ, ಬಾಂಗ್ಲಾದೇಶ ತರದ ದೇಶದಲ್ಲೂ ಕೂಡ ನ್ಯಾಷನಲ್ ಐಡೆಂಟಿಟಿ ಕಾರ್ಡ್ ಅವರ ಸಿಟಿಸನ್ಶಿಪ್ ಪ್ರೂಫ್, ಪಾಸ್ಪೋರ್ಟ್ ಸಿಟಿಸನ್ಶಿಪ್ ಪ್ರೂಫ್ ಅಲ್ಲ. ಹಾಗಾದ್ರೆ ಈಗ ಬಿಗ್ಗೆಸ್ಟ್ ಕ್ವೆಶ್ಚನ್ ಏನಂದ್ರೆ, ಆಧಾರ್ ಇದೆ, ವೋಟರ್ಸ್ ID ಕೂಡ ಇದೆ, ಪಾಸ್ಪೋರ್ಟ್ ಕೂಡ ಇದೆ, ಇವು ಯಾವುದು ಪ್ರೂಫ್ ಅಲ್ಲ ಅಂದ್ರೆ ನಮ್ಮ ಸಿಟಿಸನ್ಶಿಪ್ ಪ್ರೂಫ್ ಏನು? ಭಾರತದಲ್ಲಿ ಸಿಟಿಸನ್ಶಿಪ್ ಆಕ್ಟ್ ಆಫ್ 1955 ಪ್ರಕಾರ ಒಂದು ಸಿಟಿಸನ್ಶಿಪ್ ಸರ್ಟಿಫಿಕೇಟ್ ಅಥವಾ ಬರ್ತ್ ಸರ್ಟಿಫಿಕೇಟ್, ಅದರಲ್ಲೂ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಜುಲೈ 1987 ನಂತರ ಇದ್ರೆ ಬರ್ತ್ ಸರ್ಟಿಫಿಕೇಟ್ ಜೊತೆಗೆ ನಿಮ್ಮ ಪೇರೆಂಟ್ಸ್ಗೆ ಸಂಬಂಧಿಸಿದ ಡಾಕ್ಯುಮೆಂಟ್ಸ್ ಅನ್ನ ಕೂಡ ಕೊಡ್ಬೇಕಾಗತ್ತೆ. ಅದರಿಂದ ನೀವು ಲೀಗಲ್ ಮೈಗ್ರೆಂಟ್ಸ್ ಅಲ್ಲ ಅನ್ನೋದು ಪ್ರೂವ್ ಮಾಡಬಹುದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಒಂದ್ ರೀತಿಯಲ್ಲಿ ನಿಮ್ಮ ಸಿಟಿಸನ್ಶಿಪ್ NRC ಪ್ರೂವ್ ಮಾಡುತ್ತೆ. NRC ಯಲ್ಲಿ ನಿಮ್ಮ ಹೆಸರು ಇದ್ರೆ ನೀವು ಭಾರತೀಯರೇ. NRC ಯಲ್ಲಿ ಹೆಸರು ಹೇಗೆ ಬರುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಗಳನ್ನ ತೋರಿಸ್ಬೇಕಾಗತ್ತೆ. ಕಾಗಜ್ ನೈ ದಿಖಾಯೆಂಗೆ ಅಂತ ಹೇಳೋಕೆ ಆಗೋದಿಲ್ಲ. ಹಾಗಾಗಿ ಮೋಸ್ಟ್ಲಿ 2029 ಒಳಗೆ ಮೋದಿ ಮತ್ತು ಅಮಿತ್ ಶಾ ಇವರೆಲ್ಲ ವಿರೋಧ ಮಾಡ್ತಾ ಇದ್ದ NRC ಅನ್ನ ತರಬಹುದು. ಈಗಾಗಲೇ SIR ಅದಕ್ಕೆ ಒಂದು ಫೌಂಡೇಶನ್ ಹಾಕಿದೆ. ನೆಕ್ಸ್ಟ್ NRC ಕೂಡ ಬಂದ್ರೆ ಆಮೇಲೆ ಯಾವ ಅಕ್ರಮ ವಲಸಿಗರರು ಕೂಡ ನಮ್ಮ ದೇಶದ ಒಳಗೆ ಉಳಿಯೋದಿಲ್ಲ. ಇದೆಲ್ಲ ಒಂಥರ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಮಿತ್ ಶಾ ಅವರು ಚೆಕ್ ಮೇಟ್ ಇಡ್ತಾ ಇರಬಹುದು. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರು RSS ನ ಡಾಕ್ಯುಮೆಂಟ್ ತೋರಿಸಿ ಅಂತ ಕೇಳ್ತಾರೆ. ಅದೇ ಪ್ರಿಯಾಂಕ್ ಖರ್ಗೆ ಅವರು SIR ಗೆ ವಿರೋಧ ಮಾಡ್ತಾರೆ. ಅಲ್ಲಿ ಡಾಕ್ಯುಮೆಂಟ್ಸ್ ತೋರ್ಸೋಕೆ ವಿರೋಧ ಮಾಡ್ತಾರೆ. ಈವನ್ CAA NRC ವಿಚಾರದಲ್ಲೂ ಅಷ್ಟೇ. ಇಡೀ ವಿರೋಧ ಪಕ್ಷಗಳು ಏನ್ ಹೇಳ್ತಾ ಇದ್ರು, ರೋಡ್ಗೆ ಇಳ್ದು ಹಮ್ ಕಾಗಜ್ ನೈ ದಿಖಾಯೆಂಗೆ, ನಾವು ದಾಖಲೆಗಳನ್ನ ತೋರ್ಸೋದಿಲ್ಲ. ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರಿಂದ ಹಿಡಿದು ವಿರೋಧ ಪಕ್ಷಗಳದ್ದು ಡಬಲ್ ಸ್ಟ್ಯಾಂಡರ್ಡ್ಸ್ ಅಲ್ವಾ? ವಿರೋಧಿಗಳಿಗೆ ಡಾಕ್ಯುಮೆಂಟ್ಸ್ ಕೇಳಿದ್ರೆ ಡೆಮೋಕ್ರಸಿ, ದೇಶದಲ್ಲಿ ಸಿಟಿಸನ್ ಯಾರು, ಇನ್ಫಿಲ್ಟ್ರೇಟರ್ ಯಾರು ಅಂತ ಗೊತ್ತಾಗೋಕೆ ಡಾಕ್ಯುಮೆಂಟ್ಸ್ ಅನ್ನ ಕೇಳಿದ್ರೆ ಡಿಕ್ಟೇಟರ್ಶಿಪ್ ಅಲ್ವಾ? ಇರ್ಲಿ, ಅವರನ್ನೆಲ್ಲ ಅಮಿತ್ ಶಾ ಅವರು ಕ್ಲೆವರ್ ಆಗಿ ಹ್ಯಾಂಡಲ್ ಮಾಡ್ತಾ ಇರುವ ಹಾಗೆ ಕಾಣಿಸ್ತಾ ಇದೆ. 2029 ಒಳಗೆ ಮೋದಿ ಅಮಿತ್ ಶಾ ಸೇರಿ ವಿರೋಧ ಪಕ್ಷಕ್ಕೆ ಶಾಕ್ ಮೇಲೆ ಶಾಕ್ ಕೊಡೋದ್ರಲ್ಲಿ ಯಾವ ಡೌಟ್ ಕೂಡ ಕಾಣ್ತಾ ಇಲ್ಲ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.